ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಕೊಂಡೆ. ಶುಕ್ರವಾರದ ಬ್ಲಾಗ್ ಇದು. ಇದು ಇವಾಗ ಮಾಡೋಣ, ಹುಳಿಯನ್ನು ಮಾಡೋಣ ಅಂತ ಅಂದ್ಬಿಟ್ಟು, ಹುಳಿಯನ್ನಕ್ಕೆ ಏನೇನು ಬೇಕು ಅಂತ ಅಂದರೆ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಡಿಸಿರೋಂಥ ಬೆಳ್ಳುಳ್ಳಿ, 1 ಸ್ಪೂನು ಇಲ್ಲ 2 ಸ್ಪೂನು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಯಾಗಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ, ಮತ್ತು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ನೆಚ್ಕೊಂಡಿರೋದು, ಸ್ವಲ್ಪ ಜೀರಿಗೆ, ಅರಿಶಿನ, ಉಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ. ಇವಾಗೆಲ್ಲ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ. ನಾನು ತುಂಬ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಈ ರೆಸಿಪಿ. ಜೀರಿಗೆನೂ ಹಾಕ್ಕೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ, ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ, ಸೊ ಕಾಣಿಸ್ತಿಲ್ಲ ನಿಮಗೆ. ಇದನ್ನು ಕ್ಲೀನಾಗಿ ಹುರ್ಕೊಬೇಕು ಚೆನ್ನಾಗಿ. ಹುಣಸೆಹಣ್ಣು ನೋಡಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಇವಾಗ ರುಬ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಹುರ್ಕೊಂಡಿರೋ ಮೆಣ್ಸಿನ್ಕಾಯನ್ನೆಲ್ಲ ನುಣ್ಣಗೆ ರುಬ್ಬಬೇಕು. ಅದ್ರ ಜೊತೆಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆಣಸಿನ್ಕಾಯಿ ಬೀಜ ಎಲ್ಲ ಸಿಕ್ತಿರುತ್ತೆ ಬಾಯಿಗೆ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಲಿ. ಅಷ್ಟರಲ್ಲಿ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನೆಲ್ಲನೂ ಕುಟಾಣಿಲಿ ಜಜ್ಜಿಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗುತ್ತೆ. ಹಳ್ಳಿ ಕಡೆ ರೆಸಿಪಿ ಇದು. ಮತ್ತು ಇದು ಎಲ್ಲಾದರೂ ಟ್ರಿಪ್ ಹೋದ್ರೂ ಈ ಥರ ಮಾಡ್ಕೊಂಡು ಹೋದರೆ ಅಳಿಸೋದಿಲ್ಲ. ಎಲ್ಲಾರು ಹೋದರೆ ಈ ಥರ ಅದನ್ನ ಉಂಡೆ ಮಾಡ್ಕೊಂಡು ತಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಡಲೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್. ನಾನು ಚಟ್ನಿ ಮಾಡಿರಲಿಲ್ಲ, ಸ್ವಲ್ಪ ನಾಷ್ಟಕ್ಕೆ ಅಂತ ಮಾಡಿದ್ದೆ. ಚಟ್ನಿ ನಮ್ಮ ಮಕ್ಕಳು ತಿನ್ನಲ್ಲ. ನೋಡಿ, ಸಾಸಿವೆ ಸಿಡ್ದಿದೆ. ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಬೆಳ್ಳುಳ್ಳಿ. ಅದಕ್ಕೆ ಹಿಂದೆಯೇ ಜೀರಿಗೆ ಹಾಕ್ಕೋತಿದ್ದೀನಿ. ನೋಡಿ, ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಮೆಣಸಿನ್ಕಾಯಿದು ಮಸಾಲೆ ಎಲ್ಲನೂ. ತುಂಬ ಕಲರಾಗಿ ಕಾಣುತ್ತಿದೆ. ಇವಾಗೆಲ್ಲ ರುಬ್ಕೊಂಡಿರೋ ಮಸಾಲೆನೆಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಈ ಥರ ಗೊಜ್ಜು ಮಾಡ್ಕೊಂಡಿದ್ದಕ್ಕೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಈ ಥರ ಗೊಜ್ಜು ಮಾಡಿ ಮಾಡ್ಕೊಂಡಿರೋ ಅನ್ನನೂ ಸಹ ಸೇರಿಸ್ಕೊಂಡ್ರೆ ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಥರ ಇಷ್ಟ ಇಲ್ಲ, ಅದಕ್ಕೆ ನಾನು ಒಂದೇ ಸರಿ ಕುಕ್ಕರ್ನಲ್ಲೇ ಪೂರ್ತಿ ಹುಳಿಯನ್ನು ಮಾಡಿಸಿದ್ದೀನಿ. ಈ ಥರ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ರೆಸಿಪಿ. ಒಂದು ಸರಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ಈಗ ಗೊಜ್ಜು ಆಗಿದೆ. ಇದು ಇಷ್ಟ ಆಗಿದ್ರೆ ಸಾಕು. ಇದಕ್ಕೆ ಡೈರೆಕ್ಟಾಗಿ ಅನ್ನ ಕಲಿಸ್ಕೊಬೋದು. ಉಪ್ಪು ಮತ್ತು ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ. ನಾನು ಸೊಸೈಟಿ ಅಕ್ಕಿನಲ್ಲಿ ಮಾಡ್ಕೊತಿದ್ದೀನಿ ಅನ್ನನ. ಸೊಸೈಟಿ ಅಕ್ಕಿನೇ ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗೋದು. ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನೆಲ್ಲನೂ. ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮುದ್ದೆ ಥರನೇ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಅನ್ನ ಬೇಯಬೇಕು. ಉಡಿಡಿ ಥರ ಇದ್ದರೆ ಏನಷ್ಟು ಟೇಸ್ಟಾಗಿರಲ್ಲ ಈ ರೈಸು. ಅದಕ್ಕೆ ಸೊಸೈಟಿ ಅಕ್ಕಿ ಅನ್ನ ಮುದ್ದೆ ಥರ ಆಗುತ್ತೆ ಅಂತ ಸೊಸೈಟಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಮಸಾಲೆ ಜೊತೆಲಿ ಅಕ್ಕಿನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಲ್ಲ, ಆ ಬಿಸಿನೀರೆಲ್ಲ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಕ್ಲೀನಾಗಿ ಎಲ್ಲ ತಿರುಗಿಸೋಣ. ಉಪ್ಪು ಖಾರ ಎಲ್ಲ ಲಾಸ್ಟಲ್ಲಿ ನೋಡ್ಕೊಳ್ಳೋಣ.
ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇತ್ತಿದ್ದು. 2 ವಿಸಿಲ್ ಹಾಕ್ಸ್ಕೊಳ್ಳೋಣ ಈಗ. ನೋಡಿ ಹುಳಿ ಅನ್ನ ಯಾವ ಥರ ಬಂದಿದೆ ಅಂತ. 2 ವಿಸಿಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡೋದು. ತುಂಬ ಚೆನ್ನಾಗಾಗಿದೆ ಹುಳಿ ಅನ್ನ. ಸೊ NPSದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬಿಟ್ಟಿದ್ದಾರಲ್ಲ ಇವಾಗ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ. ಸೊ ಅದ್ರದ್ದು ಕಾರ್ಡ್ ಮಾಡಿಸಿದ್ದೆ ನಾನು. ಭಾನುವಾರ ಮಾಡ್ಸೋಕ್ಕಾಗಿತ್ತು, ಸೊ ಬೇಗನೆ ಬಂತು. ಅದ್ರದ್ದು ಕಾರ್ಡ್ ತೋರಿಸ್ತೀನಿ ನಿಮಗೆ. ಮತ್ತು ನೈಟಿಗೆ ಸಾಂಬಾರು ಮಾಡೋಣ ಅಂತ ಒಣಗುನೆ ಸೊಪ್ಪು ಇತ್ತು. ಒಣಗುನೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ನಾನು ಒಣಗುನೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ತೊಳೆದಿಟ್ಕೊಂಡಿದ್ದೀನಿ. ಬೇಳೆ ಮತ್ತು ಹೆಸರು ಕಾಳನ್ನು ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಈಗ. ಒಣಗುನೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕಿದು. ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮ ತೋಟದಲ್ಲಿ ಸಿಕ್ಕಿತ್ತು ಒಣಗುನೆ ಸೊಪ್ಪು. ಇದನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು, ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಕಡ್ಡಿ ಇರುತ್ತಲ್ಲ, ಕಡ್ಡಿ ಎಲ್ಲ ವೇಸ್ಟ್ ಮಾಡಿಲ್ಲ. ಈಗ ಒಂದು ವಿಸಲ್ ಆಗಿರೋ ಕಾಳು, ಹೆಸರು ಕಾಳು ಮತ್ತು ತೊಗರಿಬೇಳೆ ಒಂದು ವಿಸಲ್ ಆಗಿದೆ. ಅದಕ್ಕೀಗ ಸಣ್ಣಗೆ ಹಚ್ಕೊಂಡಿರೋಂಥ ಒಣಗುನೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಮಕ್ಳಿಗೆ ಕೊಡಬೇಕು ಜಾಸ್ತಿ, ಸೊಪ್ಪು ಒಳ್ಳೆಯದು. ಹಳ್ಳಿ ಕಡೆ ತುಂಬ ಸಿಗುತ್ತೆ, ಸಿಟಿ ಕಡೆ ಯಾರಿಗಷ್ಟು ಸಿಗೋದಿಲ್ಲ. ಸೊ ಸೊಪ್ಪು ಬೆಂದಿದೆ. ಈಗ ಸೊಪ್ಪನ್ನು ಸೋರಾಕೊಂಡೀಗ ಅದೇ ಕುಕ್ಕರ್ನಲ್ಲೀಗ ಸಾಂಬಾರು ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಸೋರಾಕೊಂಡಿರ್ತೀವಲ್ಲ, ಅದೆಷ್ಟು ನೀರಿರುತ್ತೆ ಅಷ್ಟೇ ನೀರಲ್ಲೇ ಸಾಂಬಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಆಗುತ್ತೆ ಇದು. ಸ್ವಲ್ಪ ಕಾಯಿ ಮತ್ತು ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದು ಮಸಾಲೆಗೆ ಅಂತ. ನಮಗೆಲ್ಲ ಇಲ್ಲಿ ಕಾಯಿ ಹಾಕಿ ರುಬ್ಬಿ ಅಡುಗೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ನಾವು ಜಾಸ್ತಿ ಕಾಯಿನೇ ಯೂಸ್ ಮಾಡ್ತೀವಿ. ಕಾಯಿ ಮತ್ತು 1-2 ಟೊಮೊಟೊ ರುಬ್ಕೊಂಡಿರೋದು, ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಿದ್ದೀನಿ. ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದು ನೀರಿತ್ತಲ್ಲ ಅದಷ್ಟೇ ಹಾಕ್ಕೋತಿದ್ದೀನಿ. ಈ ಉಪ್ಪೆಲ್ಲ ಹಾಕಲ್ಲ. ಈಗ ಸೊಪ್ಪು ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಉಪ್ಪು ಹಾಕಲ್ಲ. ಇದಕ್ಕೆ 1 ಸ್ಪೂನು ಮನೇಲಿ ಮಾಡ್ಕೊಂಡಿರೋ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಬಿಟ್ಕೊಂಡ್ರೆ ಇದು ಸಾಂಬಾರು ರೆಡಿಯಾಗುತ್ತೆ. ಈಸಿಯಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ಈ ಸಾಂಬಾರು. ಸ್ವಲ್ಪ ತೆಳ್ಳಗೆನೇ ಮಾಡ್ಕೋಬೇಕು ಸಾರು. ಸಾರೆಲ್ಲ ಕುದ್ದಾದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಒಣಗುನೆ ಸೊಪ್ಪು ಮತ್ತು ಕಾಳು ಎಲ್ಲ, ಅದನ್ನು ನಾನು ಮೊಟ್ಟೆ ಹಾಕ್ಕೊಂಡು ಹುರ್ಕೊತಿದ್ದೀನಿ ಇವತ್ತು. ಮೊಟ್ಟೆಯಲ್ಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಅದೇ ಥರ ಮಾಡಿದ್ರೆ ಇಷ್ಟ ಆಗೋದು. ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನೆಲ್ಲ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಹಸಿಮೆಣ್ಸಿಕಾಯಿ ಏನೂ ಆ್ಯಡ್ ಮಾಡಿಲ್ಲ. ಹಸಿಮೆಣ್ಸಿಕಾಯಿ ಹಾಕಲ್ಲ, ನನ್ನ ಮಕ್ಳಿಗೆ ಸಿಗುತ್ತೆ ಬಾಯಿಗೆ ಅಂತ ತಿನ್ನಲ್ಲ ಅವರು. ಒಂದು ಹಸಿಮೆಣ್ಸಿಕಾಯಿ ಸಿಕ್ತು ಅಂತಂದರೆ ನೆಕ್ಸ್ಟು ಸೊಪ್ಪೆ ತಿಂದು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ಕಿಪ್ಟ್ ಆಗಿದೆ ವಿಡಿಯೋ. ಮೊಟ್ಟೆನೆಲ್ಲ ಒಡೆದು ಈ ಥರ ಒಂದೊಂದೇ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದ್ಸರಿ ಮೊಟ್ಟೆ ಹಾಕಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಒಣಗುನೆ ಸೊಪ್ಪು. ಎಲ್ಲ ಮೊಟ್ಟೆನೂ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ಥರ ಮುಚ್ಚಿಟ್ಟಿದ್ದೀನಿ. ಫಸ್ಟೇ ಕಲಸಿರೋದು ಜಾಸ್ತಿ ಚೂರಾಗ್ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಈ ಥರ ತಿರ್ಬೇಕಾಕೆಲ್ಲನೂ ಮೊಟ್ಟೆಲೆಲ್ಲ ಈ ಥರ ತಿರ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಆವಾಗ ತುಂಬ ಚೆನ್ನಾಗಿ ಮೊಟ್ಟೆದು ಚೆನ್ನಾಗಾಗಿರುತ್ತೆ ಬಿಸಿಗೆ ಉಡುಳಿಯೋ ಥರ. ನೋಡಿ ಇವಾಗ ಆಗಿದೆ ಇದು. ಈಗೆಲ್ಲ ಚೆಂದಾಗಿ ಚೂರು ಚೂರು ಮಾಡ್ಕೊಳ್ಳೋದು ಇದನ್ನ. ಈಗ ಸೊಪ್ಪು ಸೋರಾಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ 1 ಸ್ಪೂನು ಮನೇಲಿ ಮಾಡ್ಕೊಂಡಿರೋ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಖಾರದ ಪುಡಿ, ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಮನೇಲಿ ಮಾಡಿಸ್ಕೊಂಡಿರೋ ಖಾರದ ಪುಡಿ, ಸ್ವಲ್ಪ ಒಂದೇ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿನ ಹಾಕ್ಕೊತೀನಿ. ತುಂಬ ಟೇಸ್ಟಾಗಿರುತ್ತೆ. ನಾನು ಹಸಿಮೆಣ್ಸಿಕಾಯಿ ಏನೂ ಹಾಕ್ಕೊಂಡಿಲ್ವಲ್ಲ, ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಏನೂ ಹಾಕ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಟೇಸ್ಟಿಗೆ ಅಂತ ನಾನು ಖಾರದ ಪುಡಿ, ಧನಿಯಾ ಪುಡಿ
ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಈ ಥರ ಒಂದ್ಸರಿ ಮಾಡಿಕೊಡಿ. ಇದಕ್ಕೆ ಕಾಯಿನೆಲ್ಲ ಹಾಕಲ್ಲ, ನಾವು ಮೊಟ್ಟೆ ಹಾಕಿದ್ದೀವಲ್ಲ ಅದಕ್ಕೆ ಕಾಯಿ ಹಾಕಲ್ಲ. ನೋಡಿ, ಮುದ್ದೆ ಜೊತೆಗೆ ಒಣಗುಣಿ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ಮತ್ತು ಇದು ಹೆಸರು ಹಣ್ಣು ಅಂತ ನಮ್ಮ ಕಡೆ ಸಿಗುತ್ತೆ. ಯಾರೆಲ್ಲ ಈ ಹಣ್ಣು ತಿಂದಿದ್ದೀರಾ? ಯಾರಿಗೆಲ್ಲ ಈ ಹಣ್ಣು ಗೊತ್ತು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.